ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ತಮಗೆ ಸ್ವಾಗತ. ಹತ್ತನೆಯ ತರಗತಿ ಪ್ರಥಮ ಭಾಷೆ ಕನ್ನಡ 1 ಅಂಕದ ಪ್ರಶ್ನೋತ್ತರಗಳು ಭಾಗ 9 ವ್ಯಾಕರಣ. ಪ್ರಶ್ನೆ 1. ದ್ಯೂತ, ವಿದ್ಯಾಧರ, ವೈಶಾಖ, ಕುಠಾರ ಮತ್ತು ಅರ್ಕ ಈ ಪದಗಳ ತದ್ಭವ ರೂಪಗಳನ್ನು ತಿಳಿಸಿ. ಉತ್ತರ: ದ್ಯೂತ ಜೂಜು, ವಿದ್ಯಾಧರ ಬಿಜ್ಜೋದರ, ವೈಶಾಖ ಬೇಸಗೆ, ಕುಠಾರ ಕೊಡಲಿ, ಅರ್ಕ ಎಕ್ಕ. ಪ್ರಶ್ನೆ 2. ದಮ್ಮಡಿ, ದಮಡಿ, ದಮ್ಮು, ದಿನಾರ, ಗದ್ಯಾಣ ಈ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ? ಉತ್ತರ: ಗ್ರೀಕ್ ಮತ್ತು ರೋಮನ್ ಭಾಷೆಗಳಿಂದ. ಪ್ರಶ್ನೆ 3. ಷಟ್ಪದಿಗಳಲ್ಲಿ ಎಷ್ಟು ವಿಧ? ಅವು ಯಾವುವು? ಉತ್ತರ: ಷಟ್ಪದಿಗಳಲ್ಲಿ 6 ವಿಧ. ಅವುಗಳೆಂದರೆ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ ಮತ್ತು ವಾರ್ಧಕ ಷಟ್ಪದಿಗಳು. ಪ್ರಶ್ನೆ 4. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಈ ಅಲಂಕಾರ ವಾಕ್ಯದಲ್ಲಿರುವ ಉಪಮಾನ ಪದ ಯಾವುದು? ಉತ್ತರ: ಉಪಮಾನ ಪದ ಮದಗಜಗಳು. ಪ್ರಶ್ನೆ 5. ಇಸವಾಸಘಾತಕ ಪದದ ಗ್ರಾಂಥಿಕ ರೂಪ ಯಾವುದು? ಉತ್ತರ: ವಿಶ್ವಾಸಘಾತಕ. ಪ್ರಶ್ನೆ 6. ವಾಸಿ ಪದದ ಸಮಾನಾರ್ಥಕ ಪದ ಯಾವುದು? ಉತ್ತರ: ಪ್ರತಿಜ್ಞೆ. ಉದಾಹರಣೆಗೆ, ವಾಸಿಯಂ ತೊಟ್ಟು ಲವನುರಿದೆದ್ದನು. ಪ್ರಶ್ನೆ 7. ಛಂದಶಾಸ್ತ್ರದ 3 ವಿಭಾಗಗಳು ಯಾವುವು? ಉತ್ತರ: ಛಂದಶಾಸ್ತ್ರದ 3 ವಿಭಾಗಗಳು ಪ್ರಾಸ, ಯತಿ ಮತ್ತು ಗಣ. ಪ್ರಶ್ನೆ 8. ಸಂಪ್ರದಾನ ಕಾರಕಾರ್ಥವನ್ನು ಸೂಚಿಸುವ ವಿಭಕ್ತಿ ಯಾವುದು? ಉತ್ತರ: ಚತುರ್ಥಿ ವಿಭಕ್ತಿ. ಪ್ರಶ್ನೆ 9. ಆತ್ಮಾರ್ಥಕ ಸರ್ವನಾಮ ಪದಗಳು ಯಾವುವು? ಉತ್ತರ: ತಾನು, ತಾವು, ತನ್ನ, ತಮ್ಮ, ತನ್ನದು, ತಮ್ಮದು. ಪ್ರಶ್ನೆ 10. ಸಿರಿವಂತ, ಕನ್ನಡಿಗ, ಬಳೆಗಾರ, ಕೋಲುಕಾರ ಈ ಪದಗಳು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಗಳಾಗಿವೆ? ಉತ್ತರ: ತದ್ದಿತಾಂತ ನಾಮಪದಗಳು. ಪ್ರಶ್ನೆ 11. ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನೋ ವಾಕ್ಯವನ್ನೋ ಬರೆಯುವಾಗ ಯಾವ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತದೆ? ಉತ್ತರ: ಆವರಣ ಚಿಹ್ನೆ. ಪ್ರಶ್ನೆ 12. ಶತಮಾನೋತ್ಸವ
ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಉತ್ತರ ಶತಮಾನ ಪ್ಲಸ್ ಉತ್ಸವ, ಶತಮಾನೋತ್ಸವ. ಇದು ಗುಣಸಂಧಿ. ಪ್ರಶ್ನೆ 13. ವಿಲಾತಿ ಅಥವಾ ವಿಲಾಯಿತಿ ಪದದ ಸಮಾನಾರ್ಥಕ ಪದ ಯಾವುದು? ಉತ್ತರ ವಿದೇಶ. ಪ್ರಶ್ನೆ 14. ದಂತ್ಯಾಕ್ಷರಗಳು ಯಾವುವು? ಉತ್ತರ ತ, ಥ, ದ, ಧ, ನ. ಪ್ರಶ್ನೆ 15. ತುತ್ತ ತುದಿ, ಮೊಟ್ಟ ಮೊದಲು, ನಟ್ಟ ನಡುವೆ, ಓಡೋಡಿ, ಕೊನೆ ಕೊನೆಗೆ ಈ ಪದಗಳು ಯಾವ ವ್ಯಾಕರಣಾಂಶವನ್ನು ಸೂಚಿಸುತ್ತವೆ? ಉತ್ತರ ದ್ವಿರುಕ್ತಿ. ಪ್ರಶ್ನೆ 16. ಮಾದ್ರಮಾಗಧಯಾದವರು, ಭೀಮಾರ್ಜುನರು ಈ ಪದಗಳ ಸಮಾಸವನ್ನು ಹೆಸರಿಸಿ. ಉತ್ತರ ದ್ವಂದ್ವ ಸಮಾಸ. ಪ್ರಶ್ನೆ 17. ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಯತಿ ಎಂದು ಕರೆಯುತ್ತಾರೆ. ಪ್ರಶ್ನೆ 18. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬಂದಿರುವ ಪದಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ ತದ್ಭವ ಪದಗಳೆಂದು ಕರೆಯುತ್ತಾರೆ. ಪ್ರಶ್ನೆ 19. ನಾನು, ನೀನು, ಅವನು, ಅವಳು, ಅದು, ಇದು, ಅವರು, ಇವರು, ಅವುಗಳು, ಇವುಗಳು ಈ ಪದಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಸರ್ವನಾಮ ಪದಗಳೆಂದು ಕರೆಯುತ್ತಾರೆ. ಪ್ರಶ್ನೆ 20. ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ, ಕಾಗದ, ಹುಕುಂ ಈ ಪದಗಳು ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿವೆ? ಉತ್ತರ ಹಿಂದೂಸ್ತಾನಿ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ. ಪ್ರಶ್ನೆ 21. ಹೆತ್ತ ತಾಯಿ ಹೊತ್ತ ನಾಡು ಈ ಅಪೂರ್ಣ ಗಾದೆ ಮಾತಿನ ಮುಂದಿನ ಮಾತು ಯಾವುದು? ಉತ್ತರ ಸ್ವರ್ಗಕ್ಕಿಂತ ಮಿಗಿಲು. ಪ್ರಶ್ನೆ 22. ವ್ಯಾಪಾರಿ, ವಿಜ್ಞಾನಿ, ಬಡಗಿ, ಶಿಕ್ಷಕ, ತಪಸ್ವಿ ಈ ಪದಗಳು ನಾಮಪದದ ಯಾವ ವಿಧಕ್ಕೆ ಉದಾಹರಣೆಗಳಾಗಿವೆ? ಉತ್ತರ ಅನ್ವರ್ಥ ನಾಮಪದಕ್ಕೆ ಉದಾಹರಣೆಗಳಾಗಿವೆ. ಪ್ರಶ್ನೆ 23. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಎಂತಹ ವಾಕ್ಯವೆಂದು ಕರೆಯುತ್ತಾರೆ? ಉತ್ತರ ಸಾಮಾನ್ಯ ವಾಕ್ಯವೆಂದು ಕರೆಯುತ್ತಾರೆ. ಪ್ರಶ್ನೆ 24. ಆದ್ದರಿಂದ, ಏಕೆಂದರೆ, ಹಾಗೂ, ಅಥವಾ, ಮತ್ತು, ಆದರೆ ಈ ಪದಗಳು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿವೆ? ಉತ್ತರ ಸಂಬಂಧಾರ್ಥಕಾವ್ಯಯಗಳು ಅಥವಾ ಸಂಬಂಧ ಸೂಚಕಾವ್ಯಯಗಳು.
ಪ್ರಶ್ನೆ 25. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು. ಆದ್ದರಿಂದ ವೀರೇಶ್ವರ ಪಾಠಕ್ ರವರು ಮಲೇರಿಯಾದಿಂದ ಬಳಲಬೇಕಾಯಿತು. ಇದು ವಾಕ್ಯಗಳ ಯಾವ ವಿಧಕ್ಕೆ ಉದಾಹರಣೆಯಾಗಿದೆ? ಉತ್ತರ ಸಂಯೋಜಿತ ವಾಕ್ಯ. ವೀಕ್ಷಕರಿಗೊಂದು ಪ್ರಶ್ನೆ. ಅವನೇ, ಅದುವೇ, ನೀನೇ, ಅವಳೇ, ಅವರೇ, ಅವುಗಳೇ ಈ ಪದಗಳು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಗಳಾಗಿವೆ? ನಿಮ್ಮ ಉತ್ತರವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹಿಂದಿನ ಭಾಗದಲ್ಲಿ ಕೇಳಲಾಗಿದ್ದ ವೀಕ್ಷಕರಿಗೊಂದು ಪ್ರಶ್ನೆ. ಲೇಖಕರ ಪ್ರಕಾರ ಶಾನುಭೋಗರು ಉಳಿದದ್ದು ಯಾವುದರಿಂದ? ಉತ್ತರ ಹುಲಿಯ ಧರ್ಮಶ್ರದ್ಧೆಯಿಂದ. ಉತ್ತರಿಸಿದವರಿಗೂ ಮತ್ತು ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು.